ಏನಿವತ್ತು ಹೊಸ ಬಟ್ಟೆ ಹಾಕೊಂಡು ಈ ಥರ ಕೂತೋಳೆ ಅಂತ ಅನ್ಕೊಂಡ್ರ? ಇವತ್ತು ನಾವು ಹೊಡ್ತಾ ಇರೋದು ಟೆಂಪಲ್ಗೆ. ಯಾವ ಟೆಂಪಲ್ಗೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಮೂವರು ಪೆಟ್ರೋಲ್ ಹಾಕ್ಸ್ಕೊಂಡು ಟೆಂಪಲ್ಗೆ ಹೊರಟ್ವಿ. ಅಲ್ಲೇ ರಸ್ತೆಯಲ್ಲಿ ಫೋಟೋ ತಗೊಳ್ಳೋಣ ಅಂತ ಬೈಕ್ ನಿಲ್ಸಿದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವ್ರನ್ನ ನೋಡ್ತಿರೋ ನನ್ಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನನ್ ಕಣ್ಗೆ ಇವರು ಹಿಂಗ್ ಕಾಣಿಸ್ತಿದ್ರು. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫೋಟೋಸ್ ಎಲ್ಲ ತೆಗಿಸ್ಕೊಂಡು ನಾವು ಟೆಂಪಲ್ಗೆ ಹೊರಟ್ವಿ. ಕಾಲ್ ತೊಳ್ಕೊಂಡು ದೇವ್ರನ್ನ ನೋಡೋಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು, ಟೈಮ್ ಪಾಸ್ ಮಾಡೋಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ಕೊನೆಗೆ ದೇವ್ರ ದರ್ಶನನೂ ಕೂಡ ತುಂಬ ಚೆನ್ನಾಗಾಯ್ತು. ಹೊರ್ಗಡೆ ಬಂದು ಚಾಮುಂಡೇಶ್ವರಿ ವಿಗ್ರಹನ ನೋಡಿ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸಿ ಮನೆಗೆ ಹೊರಡೋಣ ಅಂತ ಮನೆಗೆ ಹೊರಟ್ರೆ ಫುಲ್ ಮಳೆ. ಬೈಕ್ನ ಸೈಡ್ಗೆ ಹಾಕಿ ಒಂದು ಕಡೆ ಕುಂತ್ಕೊಂಡ್ವಿ. ಅಲ್ಲೇ ಇದ್ದ ಕಬ್ಬಿನ ಗಾಡೀಲಿ ಕಬ್ಬನೇ ಎತ್ಕೊಂಡು ನನ್ನ ತಮ್ಮ ತಿಂತಿದ್ದ. ಇವ್ರನ್ನ ನೋಡಿದ್ರೆ ಫೋನ್ ನೋಡ್ಕೊಂಡು ಕೂತಿದ್ರು. ಮಳೆ ನಿಲ್ತು, ನಡೀರಿ ಮನೆಗೆ ಹೋಗೋಣ ಅಂತಂದ್ರೆ ಗಾಡಿ ನಾನು ಓಡ್ಸಲ್ಲ ಅಂತ ಆಟ ಮಾಡ್ತಿದ್ರು. ಇವ್ರಿಬ್ರು ಜೊತೆ ಸೇರ್ ನನ್ನ ಕತೆ. ಅಂತೂ ಇಂತೂ ಮಹಿನೆ ಗಾಡಿ ಓಡ್ಸಕ್ ಬಂದ. ಓದೋದ್ ಕಡೆ ಎಲ್ಲ ವಿಡಿಯೋ ಮಾಡ್ತೀಯ ಅಂತ ಮನು ಅವ್ರು ನನಗೆ ಬೈತಿದ್ರು. ಅದಕ್ಕೆ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇವತ್ತೊಂದು ಕತೆ ಇಷ್ಟೇ.